ಶಿವಮೊಗ್ಗ ಜಿಲ್ಲೆ ಹುಂಚಾದ ಸಮಟಗಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅವರು 2026ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ಸೆಪ್ಟೆಂಬರ್ 5ರಂದು ನಡೆಯುವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರತ್ನಕುಮಾರಿ ಎಸ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರಿನಲ್ಲಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ 2026ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನನಗೆ ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಎರಡೂ ಕೂಡ ಇಲ್ಲಿನ ಹೊಂದಾಣಿಕೆ ಉಳ್ಳಂತಹ ಶಿಕ್ಷಕರ ಸಮೂಹದ ಒಗ್ಗೂಡಿಕೆಯಿಂದ ಉತ್ತಮ ಸಂಸ್ಕಾರಯುತ ಶಿಕ್ಷಕರು ಜೊತೆಗೆ ಇಡೀ ನಮ್ಮ ಈ ಏನು ಪೋಷಕ ವರ್ಗ STMC ಜೊತೆಗೆ ಇಲಾಖೆ ಇದೆಲ್ಲರ ಸಹಕಾರದಿಂದ ಈ ಶಾಲೆ ನೀವೇ ನೋಡಿದಂತೆ ಈ ಒಂದು ಸ್ಥಿತಿಗೆ ಈ 14 ವರ್ಷಗಳಿಂದ ತಂದಿದ್ದೀವಿ. ಸಂಪೂರ್ಣ ಸಹಕಾರ ಶಿಕ್ಷಕರದ್ದು ಮತ್ತು ಪೋಷಕರದ್ದು, ಹಳೆಯ ವಿದ್ಯಾರ್ಥಿಗಳದ್ದು, ಇಲಾಖೆದು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ನನಗೆ ಇಲಾಖೆಯಿಂದ BO ಮಾನ್ಯ ಗಣೇಶ್ ಸರ್ ಅವರು ಫೋನ್ ಮಾಡಿ ಒಂದು ಸ್ವಲ್ಪ ಶಾಲೆಗೆ ಆಫೀಸಿಗೆ ಬಂದು ಹೋಗಿ ಅಂತ ಕೇಳ್ಕೊಂಡ್ರು. ಒಂದು ಅನುಮಾನ ಇತ್ತು ನನಗೆ, ಯಾಕಂದರೆ 2 ವರ್ಷದಿಂದ ಶಿಕ್ಷಕರ ಸಂಘದವ್ರು ತುಂಬ ಒತ್ತಾಯ ಮಾಡ್ತಾ ಇದ್ರು ಹಾಕಿ ಅಂತ. ಬಟ್ ಈ ಪ್ರೊಸೀಜರ್ ತುಂಬ ಕಠಿಣ ಇದೆ. ಆನ್ಲೈನಲ್ಲಿ ಮಾಡುವಂಥದ್ದು ತುಂಬ ಕಷ್ಟ ಇದೆ. ಆ ಸಂದರ್ಭದಲ್ಲಿ ನನಗದು ಹಿತ ಅನಿಸ್ಲಿಲ್ಲ. ಸೊ ನಾನು ಅದನ್ನು ಅವಾಯ್ಡ್ ಮಾಡ್ತಾ ಬಂದಿದ್ದೆ. ಬಟ್ ಈ ಸತಿ BO ಗಣೇಶ್ ಸರ್ ಬಿಡಲೇ ಇಲ್ಲ, ಹಾಕಲೇಬೇಕು ಅಂತ ಕರೆಸಿದ್ರು. ಆ ನಂತರದಲ್ಲಿ ಎದುರಾಗಿದೆ ಒಂದು ಸ್ವಲ್ಪ ಸಮಸ್ಯೆನೇ ನನಗೆ, ಯಾಕೆಂದರೆ ಟೆಕ್ನಿಕಲಿ ನಾನು ಅಷ್ಟು ಫಾರ್ವರ್ಡ್ ಇಲ್ಲ, ನಾನು ಅದ್ರ ಬಗ್ಗೆ ನನಗೆ ಗಮನ ಕಡಿಮೆ ಇದೆ. ಸೊ ಆ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಿದ್ದು ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಅಂಬಿಕಾ, ಜೊತೆಗೆ ನನ್ನ ಪೋಷಕರು ಮತ್ತು ಪಕ್ಕದ ಶಾಲೆಯ ಶಿಕ್ಷಕರು ಆದಿತ್ಯ ಸರ್ ಅಂತ ಟೆಕ್ನಿಕಲಿ ತುಂಬ ಫಾರ್ವರ್ಡ್ ಇದ್ದಾರೆ. ಅವರು ಸುಮಾರು 35 ಪುಟಗಳ ವರದಿಯನ್ನು ಇಂಗ್ಲೀಷಲ್ಲಿ ಅಪ್ಲೋಡ್ ಮಾಡಿದಂಥ ಅಷ್ಟು ಕೆಲಸವನ್ನು, ಮಾಹಿತಿಯನ್ನು ನೀಡಿದಷ್ಟೇ ನನ್ನ ಕೆಲಸ. ಅಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದು ಆದಿತ್ಯ ಸರ್, ಮತ್ತು ಅದಕ್ಕೆ ಪ್ರೇರಣೆಯನ್ನು ಅದರ ಸಹಕಾರವನ್ನು ಕೊಟ್ಟಿದ್ದು ನಮ್ಮ ಶಾಲೆಯ ಅಂಬಿಕಾ ಟೀಚರು. ಅದಾದ ನಂತರದಲ್ಲಿ ನನಗೆ ಯಾವುದೇ ಒಂದು 10 ದಿನಗಳ ಯಾವುದಂತ ನನಗೆ ಇನ್ಫಾರ್ಮೇಷನ್ ಏನು ಬರಲಿಲ್ಲ. ಬಟ್ ಆ ನಂತರದಲ್ಲಿ ಬೆಂಗಳೂರಿಂದ ಒಂದು ಫೋನ್ ಬಂತು, ನೀವು ಹೀಗೆ ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಗಿದ್ದೀರಾ, ಒಂದು 10 ನಿಮಿಷಗಳ PDF ಅನ್ನು ನೀವು ಕಳಿಸ್ಬೇಕಾಗತ್ತೆ ಅಂತ. ಅಗೈನ್ ನಾನು ಮತ್ತೆ ಮೊರೆ ಹೋಗಿದ್ದು ಅಂಬಿಕಾ ಆ್ಯಂಡ್ ದೆನ್ ಆದಿತ್ಯ. ಬಿಕಾಸ್ ನಾನು ಅಂಥದ್ದನ್ನು ಹೇಳಿದ್ನಲ್ಲ, ನಾನು ಅದನ್ನು ಫ್ರ್ಯಾಂಕ್ ಆಗಿ ಒಪ್ಕೊಳ್ತೀನಿ. ಅವರು ಮತ್ತೆ ಅದಕ್ಕೆ ಬೇಕಾದಂತಹ ಫೋಟೋಸ್ ಎಲ್ಲದನ್ನು ಸೇರಿಸ್ಕೊಂಡು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಒಂದಷ್ಟು PDF ಅನ್ನು PPT ಪ್ರೆಸೆಂಟೇಷನ್ಗೆ ರೆಡಿ ಮಾಡಿಕೊಟ್ರು. ನೆಕ್ಸ್ಟ್ ಅಂತಾನೆ 11ನೇ ತಾರೀಕು ನಮಗೆ ಬೆಂಗಳೂರಲ್ಲಿ 2 ದಿನಗಳ ಕಾರ್ಯಾಗಾರ ಇತ್ತು. ಒಂದು ದಿನ ನಮ್ಮನ್ನು ಇದೆಲ್ಲ ಡೆಮೋ ಎಲ್ಲ ತಗೊಂಡು ನಮ್ಗೆ ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ ಇದೆ ಅದನ್ನೆಲ್ಲ ಸರಿ ಮಾಡುವಂಥದ್ದು. ಯಾಕಂದರೆ 12ನೇ ತಾರೀಕು ನಾವು ನ್ಯಾಷನಲ್ ಲೆವೆಲ್ ಜೂರೀಸ್ 5 ಜನ ಇದ್ರು. ನಾವು 10 ನಿಮಿಷಗಳ ಪ್ರೆಸೆಂಟೇಷನಲ್ಲಿ 8 ನಿಮಿಷಗಳ ಕಾಲ PPT ಪ್ರೆಸೆಂಟೇಷನು, 2 ನಿಮಿಷಗಳ ಕಾಲ ವೈವಾ ಇತ್ತು. ಅದಕ್ಕೆ ನಮ್ಮನ್ನು ತರಬೇತಿ ಮಾಡಿದರು. ತುಂಬಾ ಕಾಂಪಿಟೇಷನ್ ಸಿವಿಯರ್ ಆಗಿ ಇತ್ತು. ಯಾಕಂದರೆ ನಾನೊಬ್ಬಳೇ ಈ ಗ್ರೌಂಡ್ ಲೆವೆಲಿಂದ ಹೋದವಳು. ಅಂದರೆ 2 ಜನ ಪ್ರೈಮರಿ, 2 ಜನ ಹೈಸ್ಕೂಲು, 2 ಜನ ಕಾಲೇಜವರಿದ್ದರು. ಬಟ್ ಟೆಕ್ನಾಲಜಿಕಲಿ ಎಲ್ಲ 5 ಜನ ತುಂಬ ಇಂಪ್ರೂವ್ ಇದ್ದವರು. 2 ಡಾಕ್ಟ್ರೇಟ್ ಮಾಡಿದವರು, 2 ಹೈಸ್ಕೂಲಲ್ಲಿ PhD ಮಾಡ್ತಾ ಇರೋರು, ಒಬ್ಬರು ಟೀಚರ್ ಆಲ್ರೆಡಿ ಒಬ್ಬರು ತೆಕ್ಕಟ್ಟೆ ಅಂತ ಅಲ್ಲಿಂದ ಬಂದಿದ್ರು, ಅವರು ಕೂಡ ಅಶೋಕ್ ಅಂತ ತುಂಬ ಚೆನ್ನಾಗಿ ಟೆಕ್ನಿಕಲಿ ಅಂದರೆ ಕಂಪ್ಯೂಟರ್ ಲ್ಯಾಬನ್ನೇ ತುಂಬ ಚೆನ್ನಾಗಿ ಮಾಡಿದರು. ನಾನೊಬ್ಬಳು ಈ ಗ್ರೌಂಡ್ ಲೆವೆಲಲ್ಲಿ ಏನು ನಮ್ಮದು ಇಕೋ ಫ್ರೆಂಡ್ಲಿ ಕಲಿಕಾ ಆಟದ ಮೂಲಕ ಪಾಠ, ಇನೋವೇಟಿವ್ ಟೀಚಿಂಗ್ ಪ್ರಾಕ್ಟೀಸ್ ಅನ್ನೋ ಒಂದು ಈ ಎನ್ವಿರಾನ್ಮೆಂಟಲ್ಲಿ ನಾವು ಪರಿಸರದಲ್ಲಿ ಪಾಠ ಕಲಿಸೋ ಹಂತದಿಂದ ಹೋದವ್ರು ನಾನೊಬ್ಬಳೆ. ಎಲ್ಲೋ ನನಗೊಂದು ಸಣ್ಣ ಅಳುಕು ಇತ್ತು. ಯಾಕಂದರೆ ಅವ್ರ ಜೊತೆಗೆ ನಾನು ಎಲ್ಲೋ 2ನೇ ಕ್ಲಾಸ್ ಮಗು ಡಿಗ್ರಿ ಕ್ಲಾಸ್ ಅವ್ರ ಜೊತೆ ಕಾಂಪೀಟ್ ಮಾಡಿದಷ್ಟು ಅನುಭವ ಆಗಿ ತುಂಬ ನಾನು ನರ್ವಸ್ ಆಗಿದ್ದೆ. ಬಟ್ ಅಲ್ಲಿ ಇದ್ದಂಥ ಅಧಿಕಾರಿಗಳು ತುಂಬ ನನ್ನನ್ನು ಪುಷಪ್ ಮಾಡಿದ್ರು, ಹ್ಯಾವ್ ದಟ್ ಅಂತ. ಅಲ್ಲಿ ಏನು ಡೆಮೋ ಆಯಿತು, ಅದಾದ ನಂತರ ಜೂರಿಸ್ ಜೊತೆ ಮಾತುಕತೆ ಆಯಿತು. ಅಲ್ಲಿಗೆ ಅವತ್ತಿನ ಕತೆ ಮುಗೀತು. ಆ ನಂತರದಲ್ಲಿ ಯು ಆರ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ಅವಾರ್ಡ್ ಅಂತ ಬಂತು. ಆ ಕ್ಷಣದಲ್ಲಿ ನಂಬೇಕೋ ಬಿಡ್ಬೇಕೋ ಖಂಡಿತ ಗೊತ್ತಾಗಿಲ್ಲ. ಯಾಕಂದರೆ ಅಷ್ಟೆಲ್ಲ ಅಷ್ಟು ಸಂತೋಷ ಸ್ವೀಕರಿಸೋಕ್ಕೂ ನಂಗೆ ಗೊತ್ತಿಲ್ಲ. ಯಾಕಂದರೆ ಕೆಲಸ ಮಾಡೋದು ಮಾತ್ರ ಇಲ್ಲಿನ ಟೀಚರ್ಸಿಗೆ ಗೊತ್ತಿರೋದು. ಅದು ಸಂತೋಷನ ಅನುಭವಿಸೋಕ್ಕೆ ಎಲ್ಲರೂ ಇದ್ರೆ ಮಾತ್ರ ಅನುಭವಿಸೋ ಸಂತೋಷ. ಬಟ್ ಆ ಟೈಮಲ್ಲಿ ನಾನು ಅನುಭವಿಸ್ಕೊಂಡೆ ಅದನ್ನು. ಆ ನಂತರದಲ್ಲಿ ನಿಮಗೆಲ್ಲವೂ ತಿಳಿದಿದೆ. ಇವತ್ತು ನೀವು ಬಂದು ನೋಡ್ತಾ ಇದ್ದೀರಿ. ಇದಿಷ್ಟಕ್ಕೂ ಕಾರಣ ಇಡೀ ಶಿಕ್ಷಕ ವರ್ಗ, ಪೋಷಕ ವರ್ಗ, STMC ಸುಮಾರು 10-15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಅದನ್ನು ನಾನೀಗ ಹೇಳಲೇಬೇಕು. ಈ ಊರಿನವ್ರು ಕೇವಲ 4 ಜನ, ಮತ್ತು ಉಳಿದಂತೆ ಅಷ್ಟೂ ಜನ ಬರ್ತಿರೋದು ದೂರದ ಊರಿಂದ. ಒಂದಷ್ಟು ಇಲ್ಲಿ ಏನೋ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಏನೋ ಒಂದಷ್ಟು ಇರೋದು ಹೌದು. ಒಂದೂವರೆ ಗಂಟೆ ಕಾಲ ನೀವು ಇಲ್ಲಿ ಇದ್ದು ಮಕ್ಕಳನ್ನ ಪರೀಕ್ಷೆ ಮಾಡಿದ್ರೆ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ. ಅದನ್ನ ತುಂಬ್ತಿದೀವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ಅವ್ರ ಒಳಗೊಂದು
ನಾನು ಏನಾಗ್ಬೇಕು ಅನ್ನೋದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆಯಿಂದ ನಡೀತಿದೆ. ಮೊಟ್ಟ ಮೊದಲಿಗೆ ಮತ್ತೆ ಮತ್ತೆ ನಾನು ಇಲ್ಲಿ ಹೇಳುವಂಥದ್ದು, ಇದು ಟೀಮ್ ವರ್ಕ್ ಇಂದ ಬಂದಿದ್ದಂಥದ್ದು, ಒನ್ ಮ್ಯಾನ್ ವರ್ಕ್ ಅಲ್ಲ. ನಾನಿಲ್ಲಿ ಹಿರಿಯವಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ. ಜೊತೆಗೆ ಈ ಸಂದರ್ಭದಲ್ಲಿ ಮತ್ತೆ ನಾನು ನೆನೆಸ್ಕೊಳ್ಬೇಕಾಗಿದ್ದು ಗುರೂಜಿ ಅಂತ, ಇಲ್ಲಿ ಒಬ್ಬ ರಿಟೈರ್ಡ್ ಲೆಕ್ಚರರ್ ನಮ್ಮ ಜೊತೆಗಿದ್ದಾರೆ, ಇದೇ ಊರಿನವರು. ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರನ್ನು ನಂಬಿ ಒಂದಷ್ಟು ದಾನಿಗಳು ನಮಗೆ ದಾನವನ್ನು ಕೊಡ್ತಿದ್ದಾರೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗತ್ತೆ ಅಂತ ಸುಮಾರು 5 ಕಂಪನಿಗಳು ನಮ್ಮ ಜೊತೆ ಇದ್ದಾವೆ. ಶ್ರೀಗಂಧ ಕನ್ನಡ ಬಳಗ, ವಸುದೇವ ಕುಟುಂಬ ಚಾರಿಟೇಬಲ್ ಟ್ರಸ್ಟ್, ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಂತ, ಆಮೇಲೆ ವಾಗ್ದೇವಿ ಚಾರಿಟೇಬಲ್ ಟ್ರಸ್ಟ್ ತೀರ್ಥಹಳ್ಳಿ ಅಂತ, ಸಿಸ್ಕೋ ಅನ್ನೋ ಕಂಪನಿ, ಹೀಗೆ ಇಲ್ಲಿ ಊರಿನವ್ರು, ನಾನು ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ ಈಗ. ಆಮೇಲೆ ಒಬ್ರು ಪೊಲೀಸ್ ಆಫೀಸರ್, ಅವ್ರ ಹೆಸರು ಹೇಳಬಾರ್ದು ಅಂದಿದ್ದಾರೆ ಅವರು. ಆಮೇಲೆ ಇಲ್ಲಿ ಲಕ್ಷ್ಮೀಶ್ ಅಂತ ಈ ಊರಿನವರು. ಈ ಊರಿನ ಸಮಸ್ತ ಜನರು ಈ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೀನಿ. ನನಗೆ ಖುಷಿ ತಂದಿದೆ. ಈ ಖುಷಿ ಜೊತೆಗೆ ಈ ಖುಷಿಯನ್ನ ಕೊಂಡೊಯ್ಯಲಿಕ್ಕೆ ನನ್ನ ಇಡೀ ಸಮೂಹ ಇದ್ದಿದ್ರೆ ಇನ್ನೂ ಚಂದ ಇತ್ತು ಅಂತ ಕೂಡ ನನ್ನ ಅಪೇಕ್ಷೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ ಅಂತ ಹೇಳಿ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ರತ್ನ ಟೀಚರ್ ಇದಾರಲ್ಲ, ಅವ್ರ ಜೊತೆಗೆ ಸಹೋದ್ಯೋಗಿಯಾಗಿ ಕೆಲಸ ನೀಡುವಂತಹ ಸುದೈವ ನಂದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೊರಟ್ಕೊಳ್ಳೆ ನನಗೆ DVG ಅವರ ಒಂದು ಕಗ್ಗ ನೆನಪಾಗ್ತಾ ಇದೆ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು, ನೆನೆಯದಿರಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾವವನ್ನು ಮರೆಯುವುದು, ಹನುಮಂತನುಪದೇಶವದು ಮಂಕುತಿಮ್ಮ ಅಂತ. ಹಾಗೆ ಇಡೀ ಸಮಟಗಾರು ಶಾಲೆಯನ್ನ ಬೆಳೆಸಬೇಕು ಅನ್ನುವಂತ ಘನತತ್ವದಲ್ಲಿ ರತ್ನ ಟೀಚರ್ ಅವ್ರ ಜೊತೆಗೆ ಕೆಲಸ ಮಾಡಿದಂತಹ ಒಂದು ಸಂತಸ ನನ್ಗಿದೆ ಇವತ್ತು. ಈ ಸಮಟಗಾರು ಶಾಲೆಗೆ ನಾನ್ ಬಂದು 20 ವರ್ಷ ಆಯ್ತು. ಅಲ್ಲಿಂದಲೂ ಕೂಡ ಗುರುವಾಗಿ, ಸಹೋದ್ಯೋಗಿಯಾಗಿ, ಸಹೋದರಿಯಾಗಿ ಎಲ್ಲ, ಅದು ಏನು ಅಂತ ಹೇಳ್ಬೇಕು ಅಂದ್ರೆ ಯಾವುದೇ ಹೆಸರಿಲ್ಲದ ಬಂಧ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ರತ್ನ ಟೀಚರ್ ಜೊತೆಗೆ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಈ ವೃತ್ತಿಯಲ್ಲಿ ಅಂಬೆಗಾಲಿಡುವಾಗಿ ನಾನು ಬಂದೆ. ನನ್ನನ್ನ ಕೈ ಹಿಡಿದು ನಿಲ್ಸಿ ಒಬ್ಬ ಉತ್ತಮ ಶಿಕ್ಷಕಿ ಆಗ್ಲಿಕ್ಕೆ ಅವರು ದೊಡ್ಡ ಸ್ಫೂರ್ತಿ ನನಗೆ ಅಂತ ಹೇಳಿದ್ರೆ ಕೂಡ ತಪ್ಪಿಲ್ಲ ನಿಜವಾಗಿ. ರತ್ನ ಟೀಚರ್ ನಾನು ಇಬ್ರು ಇದ್ದಾಗ ಏನಾಯ್ತು, ಕೆಲವು ವರ್ಷಗಳಲ್ಲಿ ನಾವಿಬ್ಬರೇ ಕೆಲಸ ಮಾಡುವಂತ ಸಂದರ್ಭ ಬಂದ್ಬಿಡ್ತು. ಆ ಸಂದರ್ಭದಲ್ಲಿ ನಾವು ಕಂಡುಕೊಂಡಂತಹದ್ದೇ ನೂತನವಾಗಿ ನವೀನ ತಂತ್ರಜ್ಞಾನದೊಂದಿಗೆ ನವೀನ ರೀತಿಯಲ್ಲಿ ಪಾಠಗಳನ್ನ ಆಟದ ಮೂಲಕ ಕಲಿಸೋದನ್ನ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಶಿಕ್ಷಣದಲ್ಲಿ ಒಂದು ಹೊಸ ಬಗೆಯ ದಾರಿಯನ್ನ ನಾವು ಕಂಡ್ಕೊಳ್ತಾ ಬಂದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಿಜವಾಗಿ ನಾವು ತುಂಬಾ ನೆನಪು ಮಾಡ್ಕೊಳ್ತಾ ಬೇಕಾಗಿದ್ದು ಅಂದ್ರೆ, ಸಂತೆಕಡೂರಿನಲ್ಲಿ ಪರಿಸರ ಮಿತ್ರ ಅನ್ನುವಂತಹ ಒಂದು ಇಡೀ ಸಂಸ್ಥೆ ಇತ್ತು. ಆ ಸಂಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಲೆಗಳನ್ನು ಕೂಡ ಪರಿಸರಕ್ಕೆ ಇಕೋ ಫ್ರೆಂಡ್ಲಿ ಆಗಿ ಶಾಲೆ ಇರ್ಬೇಕು. ಇವತ್ತು ನಾವೇನ್ ಕಾಣ್ತಾ ಇದೀವಲ್ಲ, ಪರಿಸರ ಹಾಳಾಗ್ತಾ ಇದೆ, ಮಕ್ಕಳಲ್ಲಿ ಆ ಮನೋಭಾವ ಮೂಡಿಸ್ಬೇಕು ಅಂತ, ಅದನ್ನ ಅಷ್ಟು ವರ್ಷಗಳ ಹಿಂದೆಯೇ ಎಲ್ಲ ಶಾಲೆಗಳ ಶಿಕ್ಷಕರ, ಮಕ್ಕಳ, ಪೋಷಕರ ಮನಸ್ಸಿನಲ್ಲಿ ತಂದವರು ಪರಿಸರ ಮಿತ್ರ ತಂಡ. ಈ ಪರಿಸರ ಮಿತ್ರ ತಂಡದವರಿಂದ ಸ್ಫೂರ್ತಿಗೊಂಡು ಶಾಲೆಯಲ್ಲಿ ನಾವು ಸಾಕಷ್ಟು ಹೊಸದನ್ನ ಮಾಡ್ತಾ ಹೋದ್ವಿ. ಧನ್ವಂತರಿ ವನ ಅಂತ ಮಾಡಿದ್ವಿ, ಧನ್ವಂತರಿ ಶಾಲೆ ಪ್ರಶಸ್ತಿ ಸಿಕ್ತು. ಪ್ಲಾಸ್ಟಿಕ್ ನಿರ್ಮೂಲನೆಯನ್ನ ಮಾಡಿದ್ವಿ, ಶಾಲೆಯಲ್ಲಿ ಹಸಿರೀಕರಣ ಮಾಡಿದ್ವಿ, ಅದ್ರ ಮೂಲಕ ನಮ್ಗೆ ಪರಿಸರ ಮಿತ್ರ ಪ್ರಶಸ್ತಿ ಕೂಡ ಸಿಕ್ತು. ಹಾಗೆ ಮಕ್ಕಳು ಪರಿಸರದೊಂದಿಗೆ ಹೇಗ್ ಸಹ ಸಂಬಂಧ ಹೊಂದಿ ಕಲಿಬೇಕು ಅನ್ನೋದ್ರ ಕಡೆ ಹೆಚ್ಚು ನಾವು ಗಮನ ಕೊಡ್ತಾ ಹೋದ್ವಿ. ಇವತ್ತು ನೋಡಿದ್ರೆ ನಾವು ರಾಷ್ಟ್ರ ಪ್ರಶಸ್ತಿಯ ತುದಿಯಲ್ಲಿ ನಮ್ ಟೀಚರ್ ನಿಂತಿದ್ದಾರೆ. ನಿಜವಾಗಿ ಈಗ ಯಾರೇ ಬಂದು ಕೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಪದಗಳೇ ಇಲ್ಲ, ಸಂತೋಷವೇ ತುಂಬಿ ಹೋಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಶಿಕ್ಷಕರ ಜೊತೆಗೆ ಸಹೋದ್ಯೋಗಿ ಆಗಿದ್ದಕ್ಕೆ, ಅಂತಹ ಶಿಕ್ಷಕರೊಂದಿಗೆ ನಮ್ಮ ಪುಟ್ಟ ಮಕ್ಕಳೆಲ್ಲರೂ ಕೂಡ ಅವರ ವಿದ್ಯಾರ್ಥಿಗಳಾಗಿದ್ದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ.